ಸರ್ ಒಂದು 20 ದಿವಸ ತೆಗೆದವ್ರು ಸರ್ ಮಣ್ಣು. ಈಗ ನಿಲ್ಲಿಸಿ 15 ದಿವಸ ಆಯಿತು. ಆಚೆಗೆ 20 ದಿವಸ 25 ದಿವಸ ಆಚೆಗೆ ತೆಗೆದಿದ್ದಾರೆ. ಎಷ್ಟು ಲೋಡ್ ತೆಗೆದವ್ರಣ್ಣ ಸರ್ ಅಂದಾಜು ಮಾಡೋಕ್ಕೆ ಬರೋಲ್ಲ, ಒಂದು 5-6 ಸಾವಿರ ಲೋಡ್ ತೆಗೆದಿರ್ಬೇಕು. ಅಲ್ಲ ಈಗ 2 ಅಡಿ ತೆಗಿಯೋಕೆ ಮಾತ್ರ ಅವಕಾಶ ಇರೋಂಥದ್ದು ಕೆರೆ ನಮಗೆ ಗೊತ್ತಿಲ್ವಲ್ಲ ಸರ್. ಇಷ್ಟೊಂದು ಫೀಟ್ ಒಂದು 20-25 ಅಡಿ ತೆಗ್ದವ್ರಲ್ಲ ಅಂತ 15 ತೆಗೆದವ್ರು ನೋಡಿ ಅಲ್ಲಿ ಗೊತ್ತಿಲ್ಲ. ನಾವು ಯಾಕೆ ಇತ್ಲಾಗ ಬರೋ ನಾವೇನಿದ್ರು ಆ ಕಡೆ ಸೈಡಲ್ಲಿ ಇರ್ತೀವಿ, ಈ ಕಡೆ ತೆಗೆದ್ರದು ಅಲ್ಲೆಲ್ಲ ಬೋರಾಡ್ತವಲ್ಲ JCB ಅನ್ಕೊಂಡಿದ್ರೆ ಈ ಕಡೆ ಬಂದು ಈ ಥರ ಮಾಡಿ ಹಾಕಿ ಹೋಗಿದ್ದಾರೆ. ಏನು ದನ ಕರ ನೀರಿಗೆ ಬರೋದು ಯಾರು ಬಂದು ಬಿದ್ದರೆ ಎದ್ರೆ ಕೆರೆ ತುಂಬಿದ್ರೆ ಇಲ್ಲಿವರೆಗೂ ನಾವು ನಿಂತರವರೆಗೂ ನೀರು ಬರುತ್ತೆ. ಅಲ್ಲಿ ಎಷ್ಟು ಹಾಳಾಗುತ್ತೆ ಸರ್, ಬದುಕ್ತವೆ ಸರ್ ದನ ಕರ. ಆ ಕಡೆನೂ ಲೇಔಟ ಎಲ್ಲ ಲೇಔಟ್. ಅದು ಏರಿಯಾದು 5.5 ಕೋಟಿ ಸ್ಯಾಂಕ್ಷನ್ ಆಗೈತೆ ಅದು ಕೆರೆ. ಇವಾಗ ಉಳೆತ್ತಕ್ಕೆ ಮತ್ತೆ ಎಲ್ಲ ಬ್ರಿಡ್ಜೆಲ್ಲ ಮಾಡಿದಾರಲ್ಲ ಅದೆಲ್ಲ ಮುಗಿಯೋ ಹಂತಕ್ಕೆ ಬಂದೈತೆ. ಇವ್ರು ಎಲ್ಲಿ ಗ್ಯಾಪ್ ಸಿಕ್ತು ಅಲ್ಲಿ ತಿಕ್ಕೊಂಡು ಹೋಗಿದ್ದಾರೆ. ನೀವೆಲ್ಲ ಪ್ರಶ್ನೆ ಮಾಡಿದ್ರಾ? ಇಲ್ಲ, ನಾವೇನು ಪ್ರಶ್ನೆ ಮಾಡಿಲ್ಲ. ಒಂದು ದಿವಸ ಇಲ್ದ ನಾಳಿನ ತೆಗಿತೀವಿ, ಇಲ್ಲಿ ಇದು ಸರಿ ಮಾಡಿಬಿಡ್ತೀವಿ. ಫಸ್ಟ್ ಅದನ್ನು ವಾಟ ಮಾಡಿ ಸರಿ ಮಾಡಿ ಮಣ್ಣು ಸುರಿದ್ರೆ ಅನ್ನೋದಿಗೆ ಅವತ್ತಿಂದ ಪತ್ತೆನೇ ಇಲ್ಲ. ಹೋಗಿವ್ರೆ ಮತ್ತೆಲ್ಲ ಬಂದವ್ರು ಅಂತ ಯಾವತ್ತೂ ಅದು ನನಗೆ ಗೊತ್ತಿಲ್ಲ. ನಾನು ಸಾಮಾನ್ಯ ಬರೋಲ್ಲ. ಹೆಸರೇನು? ಚೆನ್ನಕೇಶ್ವರಗೌಡ ಅಂತೇಳಿ.